ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ ನಾನು. ಹಲೋ ಹೇಳಿ. ಹಲೋ ಅಣ್ಣ. ಓ ಗಟ್ಟಿ ಮೇಳ ಓ ಅಣ್ಣ, ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ. ಗಂಡು ಹೆಣ್ಣಿಗೆ ಜೋರಾಗಿ ಮಾತಾಡಯ್ಯೋ. ಹೇಳಿ. ಅವ್ನ ಅಮ್ಮನ್ನಕ್ಕೆ ಇಲ್ಲಿ ಅರ್ಜೆಂಟ್ ಮದುವೆ ಮಾಡ್ತಿದ್ವು, ಕಳ್ ಮದುವೆ ದೇವಸ್ಥಾನದಾಗೆ. ಅಲ್ಲಿಂದ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ನಮ್ಮನ್ನ ಫುಲ್ ಹೊಡೆದ್ಬಿಟ್ಟು ಹೆಂಗ್ ಮಾತಾಡ್ತೇನೆ. ಗಟ್ಟಿ ಮೇಳ ಓಂ ಶಂಕರ ಪ್ರಥಮ ವಿಷ್ಣು ಓಂ ಗಟ್ಟಿ ಮೇಳ 3 ಗಂಟೆಗಪ್ಪ ಇಲ್ಲೇ ಜಡಿ. ಯಾವ್ದೋ ಬಿಟ್ಟಿದ್ ಕುಡ್ದ್ಬಿಟ್ಟ ತಾಯಿನಾಕೆ ನೋಡು ಕುಡುದು. ಈಗ ಎಲ್ಲ ಮನಿ ಕಣ ಟೈಮಾಗ ಮದ್ವೆ ಮಾಡ್ತಾನೆ ಅಣ್ಣ. ತಾಳಿ ಕಟ್ಬಿಟ್ರು. ನೀರ್ ಹಾಕೊಂಡಂಗ್ ಕುಡ್ದ್ಬಿಟ್ಟವನೆ. ಅಣ್ಣ ಆಯ್ತು ಅಣ್ಣ, ಹೆಣ್ಣು ಗಂಟಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ಹೆಣ್ಣು ಗಂಟಿಗೆ ಅಲ್ಲಿಂದಾನೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡ್ತೀನಿ. ಮಾಡ್ದೆ ಸ್ವಾಮಿ. ಏನ್ ಅಕ್ಷತೆ ಹಾಕ್ದ? ಇಲ್ಲ. ಅವನ ಅಮ್ಮ ಮತ್ತೆ ಸುಮ್ನೆ ಹೇಳ್ತಿಲ್ಲ, ಮಿಂಡು ಕೊಡ್ತಾನೆ. ಅಕ್ಷತೆ ಹಾಕು. ತಾಯಿನಾಕಿ ಕುಡ್ದ್ಬಿಟ್ಟು ನನ್ನ ಮಕ್ಳು ಯಾವ್ದು ಬಿಟ್ಟಿದ್ರು. ಇದು ಹಾಕಿದ್ದು ನನ್ನ ಎಲ್ಲಿ ಅಕ್ಕಿ ಕಾಳೆಲ್ಲ ನಮ್ದು ಇಲ್ಲಿ ಈಗ. ಅಣ್ಣ ಈಗೆಲ್ಲ ತಟ್ಟೆಗ ಹಂಚ್ಕೊಂಡೋದ್ರ ನಾವು. ಅವ್ರ ನಮ್ ಮಧು ಬಂದೆಲ್ಲ ಕೊಟ್ಟೋದ್ನಲ್ಲ. ಹಾಕು ತಾಯಿ, ಗಂಡು ತಲೆ ಮೇಲೆ ಹಾಕು, ಅಕ್ಷತೆ ಹಾಕು. ಇವ್ನ್ ಕರೆಕ್ಟ್ ಆಗಿ ಇವ್ನ್ ನನಗೆ ಫೋನ್ ಮಾಡಿದ್ನಲ್ಲ, ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹೂವ. ಆ ಗುಂಪಿಗೆ ಸೇರ್ತಾನೆ ಯಾರು. ಆಯ್ತು ಸ್ವಾಮಿ. ಯಾವ ನಂಬರಿಗೆ ಮಾಡ್ಬೇಕು ಆ ನಂಬರಿಗೆ ಮಾಡಿ. ನಮ್ ನಂಬರ್ ಅಲ್ಲ ಅಣ್ಣ. ನರಸಿಂಹಣ್ಣ ಹಲೋ ಹೇಳಿ. ಅಕ್ಷತೆ ಹಾಕ್ತಾರಣ್ಣ? ಇಲ್ಲ ಅಣ್ಣ. ಈಗ ಅದಕ್ಕೇನೆ ಈಗ ಕೊರೋನಾ ಅಲ್ವಣ್ಣ, ಜಾಸ್ತಿ ಜನ ಸೇರ್ಕೊಳಂಗಿಲ್ವಲ್ಲ. ಅದಕ್ಕೇನೆ ಮದ್ವೆ ಮಾಡ್ಬಿಟ್ಟು ರೂಮಿಗೆ ಕಳಿಸ್ಬಿಡ್ರಿ. ಇವತ್ತೇ ಎಲ್ಲ ಪ್ರಸ್ತಾವ ಎಲ್ಲ ಮಡಿಕೊಂಬಿಡ್ರಿ. ರೂಮಿಗೆ ಕಳಿಸ್ಬಿಡ್ರಿ. ರೂಮಿಗೆ ಬೈಕ್ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲ. ಪ್ರಸ್ತಾವ ಮಾಡ್ಕೊಳ್ಳಿ. ಇನ್ನೇನಣ್ಣ ಸಮಾಚಾರ? ಅಯ್ಯೋ ಇದೆ ನಾಯಿನರಿ ಗಂಟೆ ಹಾಕೊಂಡಂಗ ಆಗ್ಬೋದು. ಇದು ನಾಯಿಗಳು ಗಂಟೆ ಹಾಕೊಂಡಂಗೆ. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಡೋಲ್ನವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ, ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ. ನರಸಿಂಹಣ್ಣ ಅವನಮ್ಮ ಇದು ಆಯ್ತು ಸ್ವಾಮಿ. ಇದು ಯಾವತ್ತೂ ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ನರಸಿಂಹಣ್ಣ ಇದು ಪುರೋಹಿತರೆಲ್ಲ ಹೋಗ್ತಾವ್ರೆ, ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಬಿಟ್ಟೆ. ಆಮೇಲೆ ಮದುವೆ ಮಾಡಿರಾ? ಡೂಮ್ ಟಾಕ ಹೊಡೆಯ ವಾದ್ಯ ಅವ್ರಿಗೂ ಎಲ್ಲ ಕೊಟ್ಬಿಟ್ಟೆ. ಪ್ರಸ್ತಾವ ಆಗೋಯ್ತಾ? ಅಣ್ಣ ಹೆಣ್ಣು ಗಂಟೆ ಮಾಡಿದೆ. ಪ್ರಸ್ತಾವ ಆಗೋಯ್ತು. ಅಲ್ಲ ಹೆಣ್ಮಗು ಕಣ ಅಲ್ಲೇ. ನಿಮ್ಮ ಎಷ್ಟ್ ಜನ ಕೊಟ್ಟಿದ್ನ ಈಗಿನ ಹೆಣ್ಮಗು ನಾಮಕರಣ. ನಾಳೆಗ್ ನಾಮಕರಣ ಮಾಡ್ಬಿಡಣ. ಈಗ ಮದುವೆ ಮಾಡಿರಿ? ಈಗ ಮದುವೆ ಮಾಡಿ ಪ್ರಸ್ತಾವ ಕಳ್ಸಿದ್ದೆ. ಅಲ್ಲ ಹೆಣ್ಮಗು ಡೆಲಿವರಿ ಆಗೋಯ್ತಣ್ಣ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ. ಅವ್ನ ಅಮ್ಮನ ಈಗ ಮದುವೆ ಮಾಡಿ ವಾದ್ಯದವ್ರಿಗೆ ದುಡ್ಡು ಕೊಟ್ಟು ಅಲ್ಲಿ ಪ್ರಸ್ತಾವ ಕಳಿಸಿ ಅಲ್ಲಿ ಮಗ ಆಯ್ತು ಅಂತೆಲ್ಲ. ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಅಲ್ಲ ನಮ್ ದೊಡ್ಡಪ್ಪ ಮಾತಾಡ್ತಾರ ನೋಡೋಣ. ಅದೇ ಕುಡ್ದ್ಬಿಟ್ಟು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡ್ದ್ ನೋಡು ನಮ್ಮ ತಲೆ ತಿನ್ನದ. ಈಗ ಮಗುಗ್ ಏನಂತ ಹೆಸರಿಕಣ್ಣ? ಈಗ ಮದುವೆ ಮಾಡಿ ಈಗ ರೂಮಿಗೆ ಕಳಿಸಿ ಅಲ್ಲಿ ಮಗು ಹುಟ್ಟಿ ಹೆಸರಿತಾ ಇದ್ದೀರಾ ಅಣ್ಣ. ಈಗ ಎಷ್ಟು ಗೊತ್ತಾ? ಈಗ 7:15 ದಾರಿ ಆಯ್ತು. 7:45 ಪ್ರಸ್ತಾವ ಕಳಿಸುದು. 8 ಗಂಟೆಗೆ ಮಗು ಆಗೋಯ್ತಣ್ಣ. ಹೆಣ್ಮಗು ಆಗೋಯ್ತು. ಮಗು ಸಕದಾಯ್ತು. ಅಲ್ಲಿ ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು. ಇನ್ನೇನ್ ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ಅಣ್ಣ. ಅಯ್ಯೋ ಅಂತ ಆಯ್ನಾಕಿ ನನಗ್ ತಿಕ್ಕಿಡು ಸರ್. ಇದು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರು ನೋಡಿ. ನರಸಿಂಹಣ್ಣ ಬಳ್ಳಾಪುರ ಅಂತ ಆಯ್ನಾಕಿ. ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು. ಈಗ ಮದ್ವೆ ಮಾಡ್ಯಾರ, ಈಗ ಮದ್ವೆ ಆಗಿ ಮಕ್ಳಾಗಿ ಅದ್ರ ಸ್ಕೂಲಿಗೆ ಸೇರಿಸ್ತಾರೆ. ಯಾವ ಸ್ಕೂಲಿಗೆ ಸೇರ್ಸ್ಬೇಕು? ತುಮಕೂರಾಗ ಹೇಳು. ಮಗ ಮಾತ್ರ ತಂಬ ಎದೇನು. ಅಯ್ಯೋ ಅಂತ ಆಯ್ನಾಕಿ. ಹಲೋ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಹೊರಗೆ ಹೋಗ್ತೀಯಾ ಅಣ್ಣ? ಅಯ್ಯೋ ಅಂತ ಆಯ್ನಾಕಿ. ಕೇಳಿಸ್ತಾ ಇಲ್ವಾ ಅಣ್ಣ? ಮಾತ್ರ ತಮ್ಮ ಮಗ. ಅಣ್ಣ ಅಯ್ಯೋ ತಾಯಿನಾಕಿ. ನರಸಿಂಹಣ್ಣ ಎದೆ ನೋವು ಬಂತಿಲ್ಲ ತಾಯಿನಾಕಿ. ಅಣ್ಣ
ಯಾಕೆ ಹೋಗ್ತಾ ಇದ್ದೀರಾ? ಏನಕ್ಕಿನ ಬಸ್ ಏನಕ್ಕಿನ ಸಿಗ್ತೀಯಾ? ಅಣ್ಣ ನರಸಿಂಹಣ್ಣ, ಓ ಓ ನರಸಿಂಹಣ್ಣ ತಾಯಿನಾಯ್ಕೆ ಎಂತ ದೊಡ್ಡ ತಿಕ್ಕಲು ಹುಡುಕ್ ನನ್ನ ಮಕ್ಳು. ಅಣ್ಣ ಆ ಹೆಣ್ ಕೊಡಿಸ್ತೆ ಕಣ, ಒಳ್ಳೆ ಮನೇಲಿ ಕೊಡಿಸ್ತೆ. ಆ ಹೆಣ್ಮಕ್ಳು ನೋಡು, ಅವ ಹೆಣ್ಣು ಮಕ್ಳು ಮಾತಾಡ್ತೈತ್ ನೋಡು, ಮಾತಾಡ್ತೈತ. ಹಲೋ ಹೇಳಿ. ಹಲೋ ಅಣ್ಣ, ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದ್ಯಾ ಅಣ್ಣ? ಹೇಳಕ್ಕ, ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಣ್ಣ? ಇನ್ನ ಇಲ್ಲ ಕಣಕ್ಕ. ಒಳ್ಳೆ ಗಂಟ್ ಕೊಡಿಸ್ತೆ ಕಣ, ಕುಡ್ದ್ ಬಂದಿ ಹಾ ಹಂಗಂಗೆ ಮನಿಕಂತ ಕಣ, ರಾತ್ರಿ ಹೊತ್ತು ಏನು ಮಾಡಲ್ಲ. ತಾಯಿನಾಯ್ಕೆ ನೀನು ಎಷ್ಟು ಹಾಳು ಮಾಡಿ ಸುಳೆ ಮುಂಡಲ್ಲ ನೀನು. ತಾಯಿನಾಯ್ಕೆ ಮಿಂಡ್ರಿ ಹುಟ್ಟಿದ್ ಮುಂಡೆ. ಅಣ್ಣ ನಾನೆಲ್ಲಿ ಕೊಡ್ಸಕ್ ಬಂದಿದ್ದೀನಿ? ಈಗ ಮದುವೆ ಮಾಡಿದ್ರ, ಈಗ ರೂಮ್ ಕಳಿಸಿದೀವಿ ಅಂತ ಮಗ ಆಯ್ತು, ನಾನೇನ್ ಕೊಡ್ಸಕ್ ಬಂದಿದ್ದ? ಅಣ್ಣ ನೀನೇನಾದ್ರು ಬಾರಣ ಇವತ್ತು. ಹಲೋ ಸ್ವಾಮಿ. ಅಲ್ಲ ಅಣ್ಣವ್ರೆ, ಯಾಕೆ ಕಟ್ ಮಾಡಿರಿ? ಇದನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತಂದ್ರಲ್ಲ. ಇಲ್ಲ ಈಗ ಇದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತಂದ್ರಲ್ಲ. ನಾನು ಮಳೆ ನಿಂತಿತ್ತು, ಒಂಚೂರು ನೀರ್ ಮುಟ್ಟು ಬರೋಣ ಅಂತ ಹೊರಟಿದ್ದೆ ಸ್ವಾಮಿ. ಮುಖ ತೊಳೆದು ಈ ಬತ್ತಿ ಇಟ್ಕೊಂಡು, ಓ ಕುಂಕುಮ ಇಟ್ಕೊಂಡು, ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಹೋ ಶರ್ಟ್ ಹಾಕಂಬಡ. ಹೋ ಈಗ ಈಗ ಹ್ಞೂ ಅವ್ರು ಫೋನ್ ಮಾಡ್ತಾರೆ, ರೆಡಿ ಆಗು, ಹೇಳ್ತಾರೆ ಡೀಟೈಲ್. ಇದು ಬಟ್ಟೆ ಇದು ಸ್ನಾನ ಮಾಡ್ಬೇಕಾ? ಬೇಡ, ಪಂಚೆ ಉಟ್ಕೊಳಮ್ಮ. ಆಯ್ತು ಸ್ವಾಮಿ. ಸ್ನಾನ ಪಂಚೆ ಉಟ್ಕೊಂಡು ಅಲ್ಲ, ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ. ಎಷ್ಟೊತ್ತು ಒಂದ್ 2 ಚೊಂಬ್ ಹಂಗೆ ಉಯ್ಕೊಂಡ್ ಬರೋದಲ್ವ್ರ? ಬೇಡ ಕಣಣ್ಣ, ನೀವು ಆತರ ಬೀಳ್ತೀರಾ. ಮಕ ತೊಳ್ಕೊಂಡು ಹಸಿನ ಗಂಜ ಹಾಕೊಂಡು, ಹಸಿಲ್ಲ ಸೀಮೆ ಹಸ್ಗಳವೆ, ಅದ್ರದ್ದು ಗಂಜ ಹಾಕೊಂಡು, ಕುಂಕುಮ ಇಕ್ಕೊಂಡು, ವಿಭೂತಿ ಇಕ್ಕೊಂಡು, ಸ್ವಾಮಿಯವರು ಧ್ಯಾನದಾಗವ್ರೆ. ಓ ನಾನು ಎದ್ದೇಳ್ತಿದ್ದಂಗೆ ಮಾಡಿಸ್ತೀನಿ. ಓ ಏನೇನು ಹೇಳ್ಕೊಂಬೇಕೋ ಹೇಳ್ಕೊಂಬಿಡು. ಅಲ್ಲಿ ಸಂಸಾರದಲ್ಲಿ ಮನೇಲಿ ಕಿರಿಕಿರಿ ಆತವೆ. ಇಲ್ಲಿ ಮನೆಗೆ ಒಂದ್ ಸ್ವಲ್ಪ ನಮ್ಮ ಮನೆಯದು ಒಂದ್ ಸ್ವಲ್ಪ ಜಾಸ್ತಿ ಒಂಥರ ತಿಕ್ಲಿ ಆಡ್ದಂಗ ಆಡ್ತಾರೆ ಸ್ವಾಮಿ ಯಾವಾಗ್ಲೂ. ಸರಿ ಮಾಡ್ತಾರೆ ಅವೆಲ್ಲ ಸರಿ ಮಾಡ್ತಾರೆ, ಉಸಿರು ಬಿಡ್ದಂಗೆ ಮಾಡ್ತಾರೆ. ಆಮೇಲೆ ಇದೊಂದು ಕೇಳಂದ್ರ, ಇದು ಯಾವ್ದೋ ಒಂದ್ ನಮ್ಗೆ ಫೋನ್ ಮಾಡಿ ನಮ್ದು ಮನೆಗೆ ಬಟ್ಟೆ ಬರೆ ಎಲ್ಲ ಸುಟ್ಟಾಕ್ಯವ್ರ ಸ್ವಾಮಿ. ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ. ಆಯ್ತು ಸ್ವಾಮಿ. ಕಟ್ ಮಾಡಿ ಬರೇ ಮೈಲಿರ್ರಿ. ಬರೇ ಮೇಲೆ ಇರ್ಬೇಕಾ ಸ್ವಾಮಿ? ಪಂಚ ಉಟ್ಕೊಂಡು ಬರೇ ಮೈಲಿರ್ರಿ. ಧರ್ಮಸ್ಥಳದಾಗ ದರ್ಶನಕ್ಕೆ ಹೋಗ್ತೀವಲ್ಲ. ಓಹೋ ಅದೇ ಇದು ಮೈ ಮೇಲೆ ಬಾಡಿ ಇಲ್ದಂಗ ಬರೇ ಒಂದ್ ಪಂಚೆ. ಅಲ್ಲಿ ಮನೆ ಅಕ್ಕಪಕ್ಕ ಏನ ಮರಗಳವ? ಹಳ್ಳಿ ಮರ ಐತೆ ಸ್ವಾಮಿ ಒಂದು ರೋಡಾಗೆ. ಊದ್ಗಡ್ಡೆ ಹಚ್ಚಿ ಅಲ್ಲೇ ಚುಚ್ಚಿಬಿಡು. ಈಗ ಮನೇಲೆ ಹಚ್ಕೊಂಡು ಹೋಗು. ಅಲ್ಲಿ ಬೆಳಗ್ಗೆ ಬಿಟ್ಟು ಅಲ್ಲೇ ಬುಡದಲ್ಲೇ ಚುಚ್ಚಿಬಿಟ್ಟು ಮೂಡ್ಗಡಿಕೆ ಕೈ ಮುಗಿದ್ಬಿಟ್ಟು ಹತ್ ಕಡೆಗೆ ನೋಡ್ಬೇಡ, ಮನೆ ತಕ್ಕ ಬಾಗ್ಲಿಗೆ ಬಂದ್ಬಿಡು. ಆಯ್ತು. ಕಾಲು ತೊಳಿಬೇಡ. ಆಯ್ತು. ಎಷ್ಟು ಎಕರೆ ಐತಣ್ಣ ಜಮೀನು? ನಮ್ದು ಒಂದು 9 ಎಕರೆ ಐತೆ ಸ್ವಾಮಿ. ಪರವಾಗಿಲ್ಲ, ಕುಬೇರ ರಾತಿ ಹೋಗು. ನಮ್ಮ ಒಬ್ಬರದೇ ಅಲ್ಲ, ಅಂತ ನಮ್ದಿರೆಲ್ಲ ಇದ್ದೀವ್ರಿ. ಸ್ವಾಮಿಗಳು ನಂಬಿಡಪ್ಪ, ಕುಬೇರ ಆತೀವು. ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ. ನಿಮ್ಮದು ಬಿಡಿ, ಅದು ಇದು ನೋಡಿ, ಇದು ರಾಜ್ಯನ ಕನಸಿಗೆ ಬರೈತಲ್ಲ, ಕನಸಿಗೆ ದುಡ್ಡಿನ ಕಂತೆ. ಆಮೇಲೆ ಇದು ನಾವು ಇವಾಗ ಏರೋಪ್ಲೇನ್ ಆಗಿ ಓಡಾಡ್ತೀವಿ. ಆಮೇಲೆ ಎಂತದ್ದು ಕೋಟ್ಯಾಂತರ ರೂಪಾಯಿ ನಮ್ ತಲೆಡಿಗೆ ಬಂದು ಸಿಕ್ತೈತೆ, ಮನಿ ಕಂತೈತಲ್ಲ. ಹಂಗ ನಿಮ್ಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತಂದ್ರೆ ಕೋಟಿ ಜನದಾಗ ಒಬ್ರಿಗೆ ಅದು ಕನಸು. ಇವಾಗ ಮಾರನು ಪ್ರಧಾನ ಮಂತ್ರಿ ಆದಂಗ ನಿಮ್ಗೆ ಅಂತ ಅನಿಸ್ತೈತೆ ಸ್ವಾಮಿ ನನಗೇನು. ಅಲ್ಲಲ್ಲ, ಈಗ ನಿಮ್ದು ಇವಾಗ ನೀವು ಕುರಿ ಕಾಯ್ತಿದ್ದರು ಅಂತಂದ್ರೆ ಲೆಕ್ಕ ಹಾಕಿ ಇವಾಗ 24 ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಅಂತ ಅಂದ್ರೆ 45 ಲಕ್ಷ ರೂಪಾಯಿ ಹಣ. ನೋಡಿ, ಇವಾಗ ಕುರಿ ಕಾಯ್ತಿದ್ದರು ಜೀವನ ಕಷ್ಟ ಅಂತ ಅಂದ್ರೆ ಈಗ ಮೋದಿ ಅವರು ಟೀಮ್ ಮಾರ್ತಿದ್ರೆ ಅಂತ ಮೊದ್ಲು. ಟೀಮ್ ಮಾರ್ತಿದ್ದಾರೆ, ಇವಾಗ ಪ್ರಧಾನ ಮಂತ್ರಿ ಆದ್ರು. ಆಮೇಲೆ ಈಗ ಹಿಂಗೆ ನಾನು ಹೇಳಿದ್ದೆ, ಇದು ತಪ್ಪು ತಿಳ್ಕೊಬೇಡಿ, ಹಿಂಗ್ ಬಿಂದಿಗೆ ಸಿಕ್ತು ಅಂದಿದ್ಕೆ ಇಲ್ಲ. ಸ್ವಾಮಿಯವ್ರ ನಂಬಿ ಆಯ್ತು. ನಾವು ದೇವ್ರು ದಿಂಡ್ರು ಇಡೀ ದೇಶನೇ ಹುಟ್ಟು ಬಂದು ಎಲ್ಲೂ ಒಳ್ಳೇದಾಗಲಿಲ್ಲ. ನಾವು ದೇಶಕ್ಕೆ ಹೋಗೋದೇನು ದೇವ್ರ ಪೂಜೆ ನೋಡಕ್ ಹೋಗ್ತೀವಿ ಅಷ್ಟೇ. ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೋಗಲ್ಲ. ಸ್ವಾಮಿಯವರು ಏನು ಊಟ ಕೂತಾರ ಸ್ವಾಮಿ? ಒಂದು 10 ನಿಮಿಷ ಕಟ್ ಮಾಡು. ಹ್ಞೂ ಸ್ವಾಮಿ. ಧ್ಯಾನದಲ್ಲ ಅವ್ರು ಕಟ್ ಮಾಡು. ಧ್ಯಾನ ಮಾಡ್ತಾವ್ರ? 10 ನಿಮಿಷ. ಹಲೋ, ಅವ್ರ ಊಟದ್ದೇನು ಪ್ರಸಾದ? ಅವರು ಹಣ್ಣು ಹಂಪಲು ಅಷ್ಟೇ.
ಬಿಡಿ ಸ್ವಾಮಿ, ಅವ್ರ ಹಂಗಿರೋವತ್ತಿಗೆ ಮತ್ತೆ ನೋಡಿ ಸಂಸಾರನೇ ತ್ಯಜಿಸಿ. ಎಳ್ನೀರು, ಹಾ ಆಮೇಲೆ ಈ ನಾವು ಟೌನ್ಗಳಲ್ಲಿ ಅಂಗಡಿಗೆ ಹೋದ್ರೆ ಫ್ರೂಟ್ ಕೊಡಿ ಅಂತ ಒಂದು ತಿಂತೀವಿ ನೋಡು, ಓ ಆ ಥರ ಎಲ್ಲ ಮಿಕ್ಸ್ ಹಣ್ಣುಗಳು. ಮಿಕ್ಸ್ ಹಣ್ಣು. ಆಮೇಲೆ ಬಾದಾಮಿ. ಅದೇ ಒಟ್ನಾಗೆ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ ಸ್ವಾಮೀಜಿ ಕಾಯಿ ಇದು ಐಕ್ಯವಾಗ ಟೈಮಲ್ಲಿ ಹಣ್ಣಿನ ಸಾದು ಕುಡಿಯೋರು ಅಷ್ಟೇ, ಇವರು ಹಣ್ಣಿನ ನೀರು ಕುಡಿಯೋಲ್ಲ, ಹಣ್ಣಿನ ರಸನೇ. ಒಳ್ಳೇದು. ಪಾಕ್ ಪೂಜೆ ಮಾಡ್ರೆ ನೀವೇ ಪುಣ್ಯವಂತರು. ಸಿಕ್ಕಿದ್ದು ನಮ್ಗೆ ಅಣ್ಣಾರೆ ಸುಮಾರು 20 ವರ್ಷದಿಂದ ನಮ್ಮ ವನವಾಸ ದೇವ್ರಿಗೆ ಮುಟ್ತಾ ಇತ್ತು. ಆಮೇಲೆ ಅವರು ಸಿಕ್ಕುಟ್ಲು ನಾವು ಸ್ವಾಮಿ ನೀವೇ ಓಪನ್ ಮಾಡಿ ಅರ್ಧ ತಗೊಂಡು ಹೋಗಿಬಿಡಿ ಎಂದು. ಬೇಡ ಭಕ್ತು, ನೀನು 5 ರೂಪಾಯಿ ಹಾಕು ಸಾಕು, ನನ್ಗೇನು ಬೇಡ ಅಂದ್ಬಿಟ್ರು. ನಮ್ಗೂ ಹಂಗೆ ಅಂದ್ರು ಸ್ವಾಮಿ. ಫಸ್ಟ್ಗೆ ನೀವು ಮನ್ಸು ಬಂದಾಗ ನೀವು 5 ರೂಪಾಯಿ ಹಾಕಿ ಎಷ್ಟನ್ನ ಹಾಕಿ ನಾವು ಇಷ್ಟೇ ಅಂತ ಕೇಳಲ್ಲ, ನಾನು ಗಂಟೆ ಮಾಡ್ಕೊಡ್ತೀನಿ ಅಂತ ಅಂದು. ಅದಕ್ಕೆ ನಾವೇನ್ ಮಾಡ್ದು, ಅವ್ರದ್ದು ಋಣ ಅವರಿಂದ ನಮ್ಗೆ ಒಳ್ಳೇದಾಗೈತೆ. 45 ಅಲ್ಲ 50 ಲಕ್ಷ ಹೋದ್ರು ಹೋಗ್ಲಿ, ಅವ್ರಿಗೆ ಕಾರ್ ಕೊಡ್ಸ್ಬಿಟ್ಟಿವಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದು. ನಾವು ಮಕ್ಕಳು ಮೊಮ್ಮಕ್ಕಳು ಅಣ್ತಂದಿರು ಎಲ್ಲ 2 ಕಾರ್ ಮಾಡ್ಕೊಂಡು ಬಂದಿದೀವಿ. ಅವ್ರ ಮಠದಲ್ಲಿದ್ದೀವಿ. ಮೊದಲು ಇದು ನೀವು ಗುಟ್ಟಾಗಿ ಕೇಳಿ ಒಂದ್ ಮಾತು ಅಥವಾ ಯಾವ್ದೋ ಒಂದು ಸುಮ್ನೆ ನಮ್ಗೆ ಸಂಸಾರದಾಗೆ ಇದು ಏನೋ ಖ್ಯಾತಿ ತಂದಿಕ್ಕದು. ಹೆಸರು ನನ್ನ ಹೆಸ್ರ ಅಲ್ಲ ಅಲ್ಲ, ಅವರು ಖ್ಯಾತಿ ಅದನ್ನ ಸ್ವಾಮಿಯವ್ರಿಗೆ ಹೇಳಿ. ಅಲ್ಲ ಏನೋ ಬೇಜಾರು ಮಾಡ್ಕೊಂಡರು ಅಂತ ಈಗಲೇ ಹೇಳಕ್ ಹೋಗ್ಬೇಡಿ. ಆಯ್ತು ಸ್ವಾಮಿ. ಈಗಲೇ ಅವರೇ ಬಾಯ್ಬಿಟ್ಟು ಎಲ್ಲ ಹೇಳ್ತಾರೆ, ನಿಮ್ಮ ಜಾತಕನೇ ಹೇಳ್ತಾರೆ ಅವರು. ನಾವು ಕುರಿ ಮರಿ ಕುರಿ ಸವೆ ರಪ್ಪಿತ್ತೈತೆ ಮುಷ್ಣಿತ್ತದೆ ಅಂತ ಹೇಳಿದವರು. ನಮ್ಗದು ಈ ಕುರಿ ಕಾಯೋನೋ ಬಾಡ್ ಹೇಳ್ತಾನೆ ನೋಡಿ. ಇವರು ಯಾರು ಹನುಮಂತರಾಯಿ ಬಂದಂಗ ನಾವ್ ಈಚೆಗೆ ಬಂದ ತಿಳ್ಕೊಬೇಕು. ಏನ್ ನೋಡಿ ಸ್ವಾಮಿ, ಆ ಕುರಿ ಕಾಯರು ಅಂತಂದ್ರೆ ಯಾವ್ದೋ ಒಂದು ರಪ್ಪದಾಗೆ ಒಂದು ಗುಡ್ಲೊಳಗಿದ್ದಾರೆ ಅವರು. ಅದ್ರಿಂದ ಸ್ವಾಮಿಯವ್ರು ನಂಬಿರೋದ್ರಿಂದ ಇತಿಹಾಸದಲ್ಲಿ ಕೈ ಬಿಡಲ್ಲ. ನಾವು ನಮ್ಮ ಅಪ್ಪನ ಫೋಟೋ ಇಕ್ಕೊಂಡಿಲ್ಲ, ಅವರ ಫೋಟೋಗಳು ಇಕ್ಕೊಂಡಿದೀವಿ. ಚೆನ್ನಾಗಿ ನಾವು ಡೆವಲಪ್ ಆಗಿದ್ದೀವಿ ಎಂದು ಕುರಿ ಬಿಟ್ಟಿಲ್ಲ. ಅಲ್ಲ ಅದು ಇದಾದ್ರ ವಂಶ ಪಾರಂಪರ್ಯ ಅದ್ರಿಂದಲೇ ಒಂಚೂರು ಅವತ್ತಿನ ಗಂಜಿ ಇತ್ತಲ್ರ. ಹೌದೌದೌದೌದು, ಆದ್ರಿಂದ ಚೆನ್ನಾಗಿದ್ದೀವಿ. ಇದನ್ನ ಒಂದ್ ಮಾತು ಯಾರು ಏನಿಲ್ಲ ಸ್ವಾಮಿ, ನಾವು ಏನೋ ಜೀವನ ಮಾಡಕ್ ಒಂದ್ ಅಂಗಡಿ ಪಂಗಡಿ ಇಕ್ಕೊಂಡ್ ಹೆಂಗೋ ಒಂಚೂರು ನೀವು ಮಾತಾಡ್ತಿದ್ದಂಗೆ ನಿಮ್ಗೆ ಶತ್ರುಗಳು ಎಷ್ಟ್ ಜನ ಅವ್ರೆ, ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ. ನಿಮ್ ಮನೆಗಳಲ್ಲಿ ಇರೋದ್ರಿಂದ ಇವರು ಏನು ಬಾಯಿ ಬಿಟ್ಟು ಹೇಳ್ತಿಲ್ಲ. ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ. ಇವ್ರೇನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವರು ವಿಶ್ರಾಂತಿಗೆ ಬರ್ತಾರಲ್ಲ, ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರ, ಇದೆಂತದ್ದು ಇದಕ್ಕೆ ವಿಶ್ರಾಂತಿ ಅಂತ ಅದೇ ಪಾರ್ಕಿಂಗ್ ಬರ್ತಾರಲ್ಲ ಅಂತಾರಲ್ಲ. ಇವ್ರದ್ದು ತೋಟ ಐತಲ್ಲ, ತೋಟದ ಒಂದ್ ರೌಂಡ್ ಬರ್ತಾರೆ ಮಧ್ಯಾಹ್ನ ಕರೆಕ್ಟ್ ಆಗಿ 2:30-3 ಗಂಟೆಗೆ ಈಚೆಗೆ ಬರ್ತಾರೆ ಮಠದಿಂದ. ಅವಾಗ ಅದನ್ನ ನಾವು ನೀವು ಮಾತಾಡ್ದಂಗೆ ಇಬ್ಬರೇ ಇರಬೇಕು. ಅದೆಲ್ಲ ಮಾಡ್ತಾರೆ. ಅದೇ ಇದು ನೀವು ಇವಾಗ ಕಾರ್ ಎಲ್ಲಿ ನಿಲ್ಸಿದ್ರಿ ಹೇಳಿ? ಕಾರ್ ಅವ್ರ ಮಠದ ಮುಂದೆಲ್ಲ ತಂದಿದೀವಿ. ಅಲ್ಲ ಸ್ವಾಮಿ, ಅವರು ಇದು ಅಡೆಗೆ ಸಮುದ್ರ ಮೀನು ಪಾನೆಲ್ಲ ಇದ್ದು ನಾವು ಒಂದ್ಸಲ ಹೋಯ್ದು ಅಡೆಗೆಲ್ಲ ಹೊಳೆ ಐತೆ, ಮ್ಯಾಗಡೆಗ ಮೆಟ್ಲು ಮೇಲೆ ಒಂದು ಕುದುರೆ ಒಳಗೆ ಹೋಗ್ತಾರೆ ಅಂತ ಅನ್ನೋರು. ಆಮೇಲೆ ಆ ಕಡೆಗೆಲ್ಲ ಕಾಡಾಗೊಂದು ಮನೆ ಇದು ಮಠ ಇದ್ದಾಗ ಅವ್ರೆ ಅಂತ ಅಂದ್ರೆ ಆ ಸ್ವಾಮಿಗಳು ಯಾವ ಸ್ವಾಮಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. 2 ಕಿಲೋಮೀಟ್ರು ಅಲ್ಲಲ್ಲ, ಇದು ಶಾರದಾಂಬೆ ದೇವಸ್ಥಾನ ಕಲ್ರಥ ಐತ್ರಲ್ಲ, ಅಲ್ಲೊಂದು ಹೊಳೆ ಐತೆ. ಹೊಳೆ ಪುರಿ ಹರಿಸ್ಬಿಟ್ರೆ ಮೀನೆಲ್ಲ ಒದ್ದಾಡ್ತವೆ. ಹೌದೌದೌದು, ಅಲ್ಲಿ ನಿಂತ್ಕೊಂಡ್ ನೋಡ್ರಿ, ಮ್ಯಾಗಡೆಗೆ ಒಂದು ಮೆಟ್ಲು ಮಾಡ್ಯಾರ. ಹೊಳೆ ಮೇಲ್ಗಡೆ ಒಂದು ಮೆಟ್ಲು ಅಲ್ಲ, ಎಂತದ್ದು ರೋಡ. ಹೌದೌದು, ಅಲ್ಲಿರೋ ಸ್ವಾಮಿಗಳು ಅಥವಾ ಇನ್ನ ಬೇರೆ ಸ್ವಾಮಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲೇ ಇರೋರು ಅವ್ರೇನು. ಕಾರು ಇಲ್ಲಿಂದ ಇಲ್ಲಿಗೆ ಬರ್ಬೇಕ, ಹೊಳೆ ದಾಟಿ. ಅವ್ರದ್ದು ಎಸ್ಟೇಟ್ ಐತಿ, ಬಂಗ್ಲೆ. ಆ ಕಡೆಗೆ ತೋಟ ಫಾರೆಸ್ಟ್ ಐತಲ್ಲ ಆ ಕಡೆಗೆ. ಅವ್ರ ಅಪ್ಪ ಅವ್ರ ಅಜ್ಜಿ ಎಲ್ಲ ಅಲ್ಲೇ ಇರೋದು. ತಂದೆ ತಾಯಿಗಳು ಇದಾರೆ ಇನ್ನ ಇನ್ನು ಅವ್ರೆ ಅಣ್ಣಣ್ಣ ಅಜ್ಜಿರು ಚೆನ್ನಾಗವ್ರೆ.
ಏನೋ ಒಟ್ಟಿನಾಗೆ ನಾವು ಬರ್ತೀವಿ ಸ್ವಾಮಿ. ಒಂದ್ಸಲ ಬಂದ್ರೆ ಇದು ಫೋನ್ ನಂಬರ್ ಸ್ವಾಮಿಗಳಿಗೆ ಫೋನ್ ನಂಬರ್ ನಮ್ಗೆ ಕೊಟ್ರೆ ನಾವು ಬಂದು ಆ ಕಡೆಗೆ ಬಂದಾಗ ಫೋನ್ ಹಾಕ್ತಿವಿ ಸ್ವಾಮಿ. ಬನ್ನಿ 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 ಬನ್ನಿ. ಆಯ್ತು ಸ್ವಾಮಿ. ಯಾವ್ದೋ ಒಳ್ಳೆ ನರಸೀಪುರನ? ಬನ್ನಿ. ಅದ ನಿಮ್ದು ಒಳ್ಳೆ ನರಸೀಪುರನ? ಅಲ್ಲ ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಅದೇ ಇದನ್ನ ಕೇಳೋಣ ಬೇಡದ ಸ್ವಾಮಿ? ಇದನ್ನ ಈಗ ಕೇಳಬೇಡಿ, ಯಾವಾಗನ ನೀವು ಬಿಡ್ ಟೈಮಲ್ಲಿ ಫೋನ್ ಹಾಕಿ. ನನಗೆ ಫೋನ್ ಆಯ್ತು ಸ್ವಾಮಿ. ಒಂದು ಕೆಲಸ ಮಾಡಿ, ನಾವು ಇರ್ತೀವಿ, ಇವತ್ತು ಇರ್ತೀವಿ, ಮರ್ತಾ ಇಲ್ಲೇನೆ. ಅವ್ರಿಗೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ, ಹೋಮ ಮಾಡಿಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ. ಭಕ್ತಾದಿಗಳೆಲ್ಲ ಹೊರಟ್ಬಿಡ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಹಾಕಿ. ಅರ್ಧ ಗಂಟೆ ಬಿಟ್ಟು ಅವರೇ ಫೋನ್ ಹಾಕಿ. ಮನೆ ಮ್ಯಾಕೆ ಅದೇ ಇದು. ಹಲೋ ಹಲೋ, ಒಂದ ಇದ ಮನೆ ಮ್ಯಾಕ ಸೀರಿಯಸ್ ಹಾಕ್ಬಿಡೋದು ಅಷ್ಟೇ. ಹಲೋ ಹಲೋ ಹೇಳಿ. ನಮಸ್ತೆ ಅಣ್ಣ. ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ, ನಿಮ್ ಮಗಂದ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ, ಯಾವ್ದು ಇಲ್ಲ. ನಾವು ಯಾರು ನಂಬರ್ ಕೊಟ್ಟರು? ಅಣ್ಣ, ನಿಮ್ ಮಗಂದ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತೆ. ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ ಇದು, ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಯಾರು ಹೇಳು? ಇಲ್ಲ, ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು, ನಮಸ್ಕಾರ. ಬರ್ತಾ ಇದೀವಿ ಅಣ್ಣ. ಚೋಳೂರ್ ಹತ್ರ ಎಲ್ಲ ಮದ್ವೆ? ಕಾಯಿಲೆ ತಂದು ಕೊಟ್ರಲ್ಲ ಇಡೀ ಪ್ರಪಂಚನೇ ಕಾಯಿನಾಕಿ ಅದಾರ. ಆಯ್ತು ಅಣ್ಣ, ಚೋಳೂರ್ ಹತ್ರ ಎಲ್ಲಣ್ಣ? ಇದ್ರಾಗೆ ಅದು ಬೆಂಗಳೂರಾಗ ಎಲ್ಲ, ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ, ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗಂದ್ಗೆ ಪೂಜೆ ಮದ್ವೆ. ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗಂದ್ಗೆ ಮದ್ವೆ ಅಲ್ವಾ? ನಾವು ಬಂದ್ಬಿಡ್ತೀವಿ. ನಿಮ್ಮ ಅಮ್ಮನ್ ನೀನ್ ಬರೋದು ಬೇಡ, ನೀನ್ ಮಾತಾಡೋದ್ರಾಗ ಎಲ್ಲ ನೀ ಕೊರೋನಾ ಬಂದೈತಿ, ಬರೋದು ಬೇಡ. ನೋಡ್ದ ನೋಡು, ನೋಡಿ ಕೆಂಪ ಇರೋದ. ಬಂದ್ರೆ ಕಾಯಿಲೆ ಅಂಟ್ದಂಗಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗತ್ತೆ ಎಂತದ ಕೂಡ ಐತಿ. ಹಲೋ, ಬರ್ಬೇಡ್ರಿ ಅಂದ್ಬಿಡು. ಮದುವೆ ಮಾಡಲ್ಲ ಅವ್ರು. ಅಲ್ಲ ಅದು ಮದುವೆ ಮಾಡ್ಲಕಣಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನಲ್ಲಿ ಮಾತಾಡೋದು? ನಾನೆಮ್ಮ ಇರೋದು ಅದಕ್ಕೆ. ಮದುವೆನೂ ಮಾಡಲ್ಲ, ಯಾತ್ರದೂ ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು, ಆಮೇಲೆ ಎಲ್ಲರೂ ತಂದಿಕ್ಕೀಯ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ. ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರೊಳಗೆ ಎಂತದು ಟೌನ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ್ ಹೋಗ್ಬಿಡಿ. ಕೆಮ್ಮದ. ಹಲೋ ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ? ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು. ಅಣ್ಣ, ನಿಮ್ದಕ್ಕೆ ಬಳ್ಳಾಪುರ, ನರಸಿಂಹರಾಜಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ. ಇದು ರೈಲಾಗ ಕಿತ್ಕೊಂಡಂಗ್ ಕೂಸು. ಹಲೋ ಬಿಡಿ, ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜಕ್ಕೆ ಅಲ್ಲ? ನರಸಿಂಹರಾಜಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಾದೇಶ್ವರ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ, ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದು? ನೀವು ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ. ನೀವು ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುಮ್ಮಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಈಗ ಪೂರ್ತಿ ಶರೀರದಿಂದ ಸುಮ್ಮಿ ಅಂತ ಬರ್ತೈತಿ ನೋಡ್ರಿ. ಆಯ್ತು, ನಮ್ದು ಇಲ್ಲ. ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು?
ಪೂಜಾರಲ್ಲ, ಆ? ಪೂಜಾರ ಅಲ್ಲ, ಇದು ಮಲ್ಲೆ ಮಹದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು. ಓ ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳಿಗೆ ನೋಡ್ರಿ, ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ ಏನ್ ಗೌಡ್ರಿ ಬರ್ರಿ, ಯಾಕೆ ಹೊಟ್ರಿ, ಯಾಕೆ ಬಿಟ್ಟಿದ್ದಾನೆ ಅವ್ರದೇನು ಸೈಟ್ ಬರ್ಸಿಡಿದ್ಯಾ? ಹಲೋ ಯಾಕೆ ಬಿಡಿ, ಬರ್ರಿ ಹೋಗಿವ್ರಿ ಗೌಡ್ರಿ. ಹಲೋ, ಅದು ನಮ್ಮನ್ನ ಇಲ್ಲಿ ಕುತ್ಕೊಳ್ಳೋರು ನಿಂತ್ಕೊಳ್ಳಲ್ವಲ್ಲ. ಹಲೋ, ಇಲ್ಲ ಯಾರು ಇಲ್ಲ ಇಲ್ಲಿ, ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಮಾತಾಡಲ್ವ? ಇಲ್ಲ ಯಾಕೆ ಗೌಡ್ರೆ? ಕೆಮ್ತಾನ ವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ ಪುಸ್ತಕನ ಯಾರ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ, ಇದು ಕಮ್ಮಿ, ನಾವು ಇದು ಪೂಜೆಗೆ ಹೋಗ್ಬೇಕು. ಅಲ್ಲ ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ ಅವ್ರು ಹೊಟ್ಬಿಟ್ರು, ಕೆಮ್ತಿದ್ದಂಗೆ ಪೂರ್ತಿ ಹೊಟ್ಬಿಟ್ರು, ಮಕ್ಕಳದನ್ನ ಹಾಕೊಂಡು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ, ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ನಾಳೆ ಗಾಡಿ ಸ್ಟಾರ್ಟ್ ಮಾಡಿದ್ರು, ಹಾ ಗಾಡಿ ಸ್ಟಾರ್ಟ್ ಮಾಡಿ ಹೊಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ, ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ಇಲ್ಲ, ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ನಿ. ಬರ್ಲಿ ಬರ್ಲಿ, ನಾವು ಮದ್ವೆಗೆ ಬಂದಿದೀವಿ. ನಮ್ ಮಗ ಮದ್ವೆ ಬಂದವ್ರಿ, ನಾನು ನಾಳೆ ಮದ್ವೆ ಆಗಿ ನಾಳೆ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ಮದು ಮದ್ವೆ ಇಲ್ಲ, ನಾವು ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗನ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾದ್ರು ಇದ್ರಲ್ಲಿ ಇದೀವಿ ನಾವು. ಹಲೋ, ಮದುವೆ ಬರ್ತೀವಿ ಅಂತಾರಲ್ಲ, ಇರ ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ, ಗೊತ್ತಾಯ್ತಾ?